ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಹೈಕಮಾಂಡ್ ಸಾಥ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು, ಅವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯಲ್ಲಿದ್ದಂತಹ ಒಂದು ಬಣ ಸಾಕಷ್ಟು ಪ್ರಯತ್ನವನ್ನ ನಡೆಸಿತು. ಆದರೆ ಬಿಜೆಪಿಯ ಹೈಕಮಾಂಡ್ ಈಗ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಾಗಿದೆ. ಸೊ ಹೀಗಾಗಿ ವಿಜಯೇಂದ್ರ ಅವರಿಗೆ ಬಿಜೆಪಿ ಹೈಕಮಾಂಡ್ ಸಾಥ್ ನೀಡ್ತಾ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇರುವಂಥದ್ದು. ವಿಜಯೇಂದ್ರಗೆ ಹೈಕಮಾಂಡ್ ಸಾಥ್, ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಎಂದ ಅಗರ್ವಾಲ್. ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಸ್ಪಷ್ಟನೆ. BY ವಿಜಯೇಂದ್ರ ಬಣಕ್ಕೆ ಆನೆ ಬಲ. ಕಾರಣ ಏನಂದ್ರೆ ಯಡಿಯೂರಪ್ಪನವರ ಪುತ್ರ ಅನ್ನುವಂಥದ್ದು ಒಂದು, ಎರಡನೆಯದು ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಇನ್ನೂ ಕೂಡ ಒಂದು ರೀತಿಯ ಫಾರ್ಮಲ್ ಇರುವಂತಹ ನಾಯಕರು. ಇದರ ಜೊತೆನಲ್ಲಿ ಬೆಳಗಾವಿಯಲ್ಲಿ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಯ ಒಳಗಡೆ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಆದರೆ ಅವುಗಳನ್ನ ತಣ್ಣಗೆ ಮಾಡುವಂಥದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರ ರಣತಂತ್ರ. ಅನಂತರ ಏನು ಬೇಕಾದರೂ ಆಗಬಹುದು. ಆದರೆ ಸದ್ಯಕ್ಕೆ ವಿಜಯೇಂದ್ರ ಅವರನ್ನ ಬದಲಾವಣೆಯ ವಿಚಾರದ ಬಗ್ಗೆ ಯಾರೂ ಕೂಡ ಮಾತನಾಡುವಂಥದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಸೊ ಇದೇ ಕಾರಣಕ್ಕಾಗಿ ಬಿಜೆಪಿಯ ರಾಜ್ಯ ಉಸ್ತುವಾರಿ ಅಂದ್ರೆ ಕರ್ನಾಟಕದ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಇಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಯಾರೋ ಏನೋ ಹೇಳಿದ್ರು ಒಂದು ಮಾತ್ರಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಿಲ್ಲ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವಂಥದ್ದು ಯಾವಾಗ ಏನು ಅನ್ನುವಂಥದ್ದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಜೊತೆಗೆ ಯಾರಿಗೆ ಯಾವ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ತೀರ್ಮಾನ ಮಾಡಿ ಆ ಹುದ್ದೆಯನ್ನ ಕೊಡುತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಕರ್ನಾಟಕದ ರಾಜ್ಯ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ರಾಧಾಮೋಹನ್ ಅವರು ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಏನು ಅನ್ನುವಂಥದ್ದನ್ನ ಕಳೆದ 2-3 ದಿನಗಳಿಂದ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿದ್ದಾರೆ, ಅವಲೋಕನವನ್ನ ನಡೆಸಿದ್ದಾರೆ. ಯಾವುದು ಈಗ ಹೆಚ್ಚು ಸಮಸ್ಯೆಯನ್ನು ತಂದೊಡ್ಡುತ್ತೆ ಬಿಜೆಪಿಗೆ ಅನ್ನುವಂಥ ವಿಚಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಆದರೆ ಸದ್ಯಕ್ಕೆ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಎಲ್ಲೂ ಕೂಡ ಯಾರು ಮಾತನಾಡುವಂಥದ್ದು ಬೇಡ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಯತ್ನಾಳ್ ಹಾಗೂ ಕುಮಾರ್ ಬಂಗಾರಪ್ಪ ಜೊತೆಗೆ ರಮೇಶ್ ಜಾರಕಿಹೊಳಿ ನೇತೃತ್ವದ ಒಂದು ಟೀಮ್ ಏನಿದೆ, ಈ ಟೀಮ್ ಬಗ್ಗೆ ಕೂಡ ಯಾವುದೇ ಮಾತನಾಡಿಲ್ಲ ಅಂದ್ರೆ ಮುಂದೇನೋ ಇದೆ ಅನ್ನುವಂಥದ್ದು ಒಂದು ಸೂಚನೆ ಸಿಕ್ಕ ಹಾಗಾಗಿದೆ. ಆದರೆ ಇಲ್ಲಿ ಯತ್ನಾಳ್ ಅವರು ಸ್ಪಷ್ಟನೆ ನೀಡಬೇಕಾಗಿದೆ. ಯತ್ನಾಳ್ ಅವರು ಈಗ ಒಂದು ಹಂತದ ಸ್ಪಷ್ಟನೆಯನ್ನ ಹೈಕಮಾಂಡ್ ನಾಯಕರೇ ಕೊಟ್ಟಾಗಿದೆ. ಆದರೆ ಯತ್ನಾಳ್ ಅವರ ಸಂಪೂರ್ಣ ಉತ್ತರ ಬಂದ ನಂತರ ಮುಂದೆ ಅವರ ಬಗ್ಗೆ ಅವರಿಗೆ ನಿಜಕ್ಕೂ ಅವರಿಗೆ ನೋಟಿಸ್ ಕೊಡಬೇಕಾ, ಮತ್ತೆ ಅಥವಾ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ, ಅಥವಾ ಬೇರೆ ಇನ್ನೇನಾದ್ರೂ ರಣತಂತ್ರವನ್ನ ರೂಪಿಸ್ಬೇಕಾ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬಲಗೊಳಿಸ್ಲಿಕ್ಕೆ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಲಿದ್ದಾರೆ. ಆದರೆ ಬೆಳಗಾವಿ ಅಧಿವೇಶನ ಸುಮಾರು ಇನ್ನು 20ನೇ ತಾರೀಕಿನವರೆಗೆ ಅಂದ್ರೆ ಸುಮಾರು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. 16ನೇ ಅಧಿವೇಶನ ಇದು. ಸೊ ಈ ಅಧಿವೇಶನದಲ್ಲಿ ಬಿಜೆಪಿ ಸಾಕಷ್ಟು ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾಗಿ ಈಗ ಸಾಕಷ್ಟು ಅಸ್ತ್ರಗಳು ಕೂಡ ಮತ್ತೆ ಬಿಜೆಪಿಯ ಬತ್ತಳಿಕೆಗೆ ಬಂದು ಬೀಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಿಜೆಪಿಯ ಆಂತರಿಕ ಕಚ್ಚಾಟ ಹೊರಗಡೆ ಬರಬಾರದು. ಆಂತರಿಕ ಕಚ್ಚಾಟವನ್ನ ಸದ್ಯದ ಮಟ್ಟಿಗೆ ಶಮನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ರಾಧಾಮೋಹನ್ ಅಗರ್ವಾಲ್ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಸದ್ಯಕ್ಕೆ ಈ ಬಿಜೆಪಿಯ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಅವರನ್ನ ತೆಗೆಯುವಂಥದ್ದು ಇಲ್ಲ. ಯಾರೋ ಏನೋ ಹೇಳಿದ ಕಾರಣಕ್ಕೆ ನಾವು ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡೋದಿಲ್ಲ. ಆದರೆ ಸೂಕ್ತ ಸಂದರ್ಭದಲ್ಲಿ ಯಾರನ್ನ ಯಾವ ಹುದ್ದೆಗೆ ಕೂರಿಸಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರು ಸೇಫ್ ಅಂತ ಮಾತುಗಳು ಈಗ ಕೇಳಿ ಬರ್ತಾ ಇದ್ರು ಕೂಡ ಬಿಜೆಪಿಯಲ್ಲಿ ಒಂದು ಪರಿಪಾಠ ಇದೆ. ಈ ಬೆಳವಣಿಗೆ ಇಲ್ಲ ಅನ್ನುವಂಥದ್ದನ್ನ ಪದೇ ಹೇಳ್ತಾ ಇದ್ದ ಹಾಗೇನೆ ಸದ್ದಿಲ್ಲದೆ ಒಳಗಡೆಗೆ ಬೇರೆದೇ ಬೆಳವಣಿಗೆಗಳು
ನಡೆಯುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಬಿಜೆಪಿಯಲ್ಲಿ ಈ ತರದ ಬೆಳವಣಿಗೆಗಳು ನಡೆಯುವಂಥದ್ದು ಆಶ್ಚರ್ಯ ಏನು ಇಲ್ಲ. ಕಳೆದ ಬಾರಿ ಯಡಿಯೂರಪ್ಪನವರನ್ನ ನಾವು ಅಧಿಕಾರದಿಂದ ಕೆಳಗಿಳಿಸೋದಿಲ್ಲ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಇದೇ ಹೈಕಮಾಂಡ್ ನಾಯಕರು, ರಾಜ್ಯ ಉಸ್ತುವಾರಿಗಳು ಪದೇ ಪದೇ ಹೇಳಿದ್ರು. ಆದ್ರೆ ಅಚಾನಕ್ ಆಗಿ ಸಡನ್ ಆಗಿ ಡಿಸೈಡ್ ಅನ್ನ ತೆಗೆದುಕೊಂಡು ಯಡಿಯೂರಪ್ಪನವ್ರನ್ನ ಬಿಜೆಪಿಯ ನಾಯಕರು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ್ರು. ಈಗ ಅದೇ ರೀತಿಯ ವಾತಾವರಣ ಮತ್ತೆ ಉಲ್ಬಣ ಆಗುತ್ತೆ ಅಥವಾ ಮತ್ತೆ ಅದೇ ರೀತಿಯ ವಾತಾವರಣ ಸೃಷ್ಟಿ ಆಗುತ್ತೆ ಅಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಸದ್ಯಕ್ಕೆ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಸೇಫ್ ಆಗಿದ್ದಾರೆ. ಆದ್ರೆ ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಈಗ ಕೊಟ್ಟಿರ್ತಕ್ಕಂಥ ಸೂಚನೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.